ನಮಸ್ಕಾರ ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಸುಮಾರು 4 ದಶಕಗಳಿಂದ ಸಾಗುವಳಿ ಮಾಡಿಕೊಂಡು ಬದುಕು ಕಟ್ಟಿಕೊಂಡಿರುವ ಜಮೀನಿನಿಂದ ಒಕ್ಕಲೆಬ್ಬಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ಆರೋಪಿಸಿ ರೈತರು ತಹಸೀಲ್ದಾರರ ಕಾರಿಗೆ ಅಡ್ಡ ಮಲಗಿ ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ಮೇಡಮ್ ಅಡ್ಡ ಕೂತ್ಕೊಳ್ತೀವಿ, ದಯವಿಟ್ಟು ನೀವು ನಮ್ಗೆ ಹೇಳ್ಬೇಕು, ನೀವು ನಮ್ಗೆ ಭರವಸೆ ಕೊಟ್ಟರೆ ನಾವು ಹೊರಡ್ತೀವಿ, ಇಲ್ಲಾಂದ್ರೆ ಕೂತ್ಕೊಳ್ತೀನಿ. ಇಲ್ಲ ಮೇಡಮ್ ಅವ್ರು ಹೇಳ್ಬೇಕು, ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕು, ಅನುಕೂಲ ಮಾಡ್ತೀವಿ ಅಂದ್ರೆ ನಾವ್ ಎತ್ತೇಳಿ, ಇಲ್ಲಾಂದ್ರೆ ನಮ್ಮ ಮೇಲೆ ಹಚ್ಕೊಂಡಾಗಿ ನಮ್ಮ ಮೇಲೆ ಹಚ್ಕೊಂಡಾಗಿ ಏನ್ ಸರ್, ಏನ್ ಈ ಊರಲ್ಲಿ ಹುಟ್ಟಿರೋದೇ ತಪ್ಪ ನಮ್ದು, ಈ ಊರಲ್ಲಿ ಹುಟ್ಟಿರೋದೇ ತಪ್ಪ ನಮ್ಗೆ, ಬಡವರಾಗಿ ಊರಲ್ಲಿ ಹುಟ್ಟಿರೋದೇ ತಪ್ಪ ನಮ್ಗೆ, ಒಂದು ದಿನ ಇಲ್ಲ ಮೇಡಮ್. ಹೀಗೆ ತಹಸೀಲ್ದಾರರ ಕಾರಿಗೆ ಅಡ್ಡ ಮಲಗಿರುವ ರೈತರು ಅನ್ನ ನೀಡಿ ಇಲ್ಲ ವಿಷ ಕೊಡಿ ಎಂದು ಕಣ್ಣೀರಿಟ್ಟು ಮನವಿ ಮಾಡುತ್ತಿರುವ ಮಹಿಳೆಯರು. ಈ ಎಲ್ಲ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರದಲ್ಲಿ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರ ಗ್ರಾಮದ ಬಳಿ ಇರುವ ಜೋಡಿ ಜಡಲತಿಮ್ಮನಹಳ್ಳಿ ಗ್ರಾಮದ ಸರ್ವೆ ನಂಬರ್ 14 ಮತ್ತು 15ರ ಜಮೀನಿನ ವಿವಾದ ಇದೀಗ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಸುಮಾರು 4 ದಶಕಗಳಿಂದ ಈ ಜಮೀನಿನಲ್ಲಿ ಕೃಷಿ ಮಾಡಿಕೊಂಡು ಜೀವನ ಸಾಗಿಸುತ್ತಿರುವ ಕಳವಾರ ಗ್ರಾಮದ 20ಕ್ಕೂ ಹೆಚ್ಚು ಕುಟುಂಬಗಳು ಬದುಕು ಕಟ್ಟಿಕೊಂಡಿದ್ದಾರೆ. ಆದರೆ ಈಗ ಬದುಕು ಕಟ್ಟಿಕೊಂಡಿರುವ ಕುಟುಂಬದ ರೈತರನ್ನ ಬಲವಂತವಾಗಿ ತೆರವುಗೊಳಿಸಲು ಸಂಚು ನಡೆಯುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಈ ಜಮೀನು ಕಳವಾರ ಗ್ರಾಮದ ಬಳಿ ಇರುವ ಪಾಪಾಗ್ನಿ ಮಠದ ಚಾರಿಟೇಬಲ್ ಟ್ರಸ್ಟ್ಗೆ ಸೇರಿದ್ದಾಗಿದ್ದು, ವಿಶ್ವಕರ್ಮ ಸಮುದಾಯ ಜಮೀನಿನಲ್ಲಿ ಸ್ವಾಧೀನದಲ್ಲಿ ಇದ್ದಾರೆ ಎಂದು ಅಧಿಕಾರಿಗಳಿಗೆ ತಪ್ಪು ಮಾಹಿತಿ ನೀಡಿದ್ದಾರೆ ಎಂದು ರೈತರು ದೂರಿದ್ದಾರೆ. ಹಲವು ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬಂದಿರುವ ರೈತರನ್ನ ಒಕ್ಕಲೆಬ್ಬಿಸಲು ವಿವಿಧ ರೀತಿಯ ಪ್ರಯತ್ನಗಳು ನಡೆಯುತ್ತಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಷ ಕುಡಿಬೇಕಾಗ್ತದೆ, ನಾವು ವಿಷ ಕುಡಿಬೇಕಾಗ್ತದೆ ನಮ್ಗೆ, ನಮ್ಗೆ ಹೇಳ್ಬೇಕು ಮೇಡಮ್ ಅವರು, ಮೇಡಮ್ ಅವ್ರು ಹೇಳ್ಬೇಕು, ಮೇಡಮ್ ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕು, ಅನುಕೂಲ ಮಾಡ್ತೀವಿ ಅಂದ್ರೆ ನಾವ್ ಎತ್ತೇಳಿ, ಇಲ್ಲಾಂದ್ರೆ ನಮ್ಮ ಮೇಲೆ ಹಚ್ಕೊಂಡಾಗಿ ನಮ್ಮ ಮೇಲೆ ಹಚ್ಕೊಂಡಾಗಿ ಏನ್ ಸರ್, ಏನ್ ಈ ಊರಲ್ಲಿ ಹುಟ್ಟಿರೋದೇ ತಪ್ಪ ನಮ್ದು, ಈ ಊರಲ್ಲಿ ಹುಟ್ಟಿರೋದೇ ತಪ್ಪ ನಮ್ಗೆ, ಬಡವರಾಗಿ ಊರಲ್ಲಿ ಹುಟ್ಟಿರೋದೇ ತಪ್ಪ ನಮ್ಗೆ, ಒಂದು ದಿನ ಇಲ್ಲ ಮೇಡಮ್. ಮೇಡಮ್ ಅಡ್ಡ ಕೂತ್ಕೊಳ್ತೀವಿ, ದಯವಿಟ್ಟು ನೀವು ನಮ್ಗೆ ಹೇಳ್ಬೇಕು, ನೀವು ನಮ್ಗೆ ಭರವಸೆ ಕೊಟ್ಟರೆ ನಾವು ಹೊರಡ್ತೀವಿ, ಇಲ್ಲಾಂದ್ರೆ ಕೂತ್ಕೊಳ್ತೀನಿ. ಇಲ್ಲ ಮೇಡಮ್ ಅವ್ರು ಹೇಳ್ಬೇಕು, ನಮ್ಗೆ ಇಲ್ಲಾಂದ್ರೆ ಕೂತ್ಕೊಳ್ತೀವಿ ಅಷ್ಟೇ. ಸರ್, ನಮ್ಮ ಹೆಸರು ಕಳವಾರ ಮುನ್ರಾಜು ಅಂತೇಳಿ. ನಮಸ್ಕಾರ. ನಾವು ಪಾಪಾಗ್ನಿ ಮಠ ಜೋಡಿ ಇನಾಮ್ ಜಡಲತಿಮ್ಮನಹಳ್ಳಿ ಸರ್ವೆ ನಂಬರ್ 14, 15ರಲ್ಲಿ ಸುಮಾರು ಒಂದು 15-20 ಜನ 40-50 ವರ್ಷಗಳಿಂದ ಉಳುಮೆ ಮಾಡಿ ಸಾಗುವಳಿ ಮಾಡಿಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ. ಈಗ ಇತ್ತೀಚೆಗೆ ಪಾಪಾಗ್ನಿ ಮಠ ಟ್ರಸ್ಟ್ನವರು ಅಂತೇಳ್ಬಿಟ್ಟು ಏನೋ ಒಂದು ಅರ್ಜಿ ಕೊಟ್ಟು ನಮ್ಮ ಜಿಲ್ಲಾಡಳಿತಕ್ಕೆ ಅವರು ಮುಖಾಂತರ ಜಮೀನನ್ನು ಅಳತೆ ಒಳಪಡಿಸಿದ್ರು. ಅದಕ್ಕೋಸ್ಕರ ನಮಗೇನು ಗೊತ್ತಾಗಲಿಲ್ಲ. ಬಂದ ನಂತರ ಈ ಥರ ಅರ್ಜಿ ಕೊಟ್ಟಿದ್ದಾರೆ, ಅಳತೆಗೆ ಒಳಪಡಿಸ್ಬೇಕಂತ ತಹಶೀಲ್ದಾರ್ ದಂಡಾಧಿಕಾರಿಗಳು ಹೇಳಿದಾಗ ನಾವು ತಹಶೀಲ್ದಾರ್ ದಂಡಾಧಿಕಾರಿಗಳಿಗೆ ನಾವು ಹೇಳಿದ್ವಿ, ಇಲ್ಲ ಸ್ವಾಮಿ, ನಾವು ಸುಮಾರು 40-50 ವರ್ಷದಿಂದ ನಾವು ಉಳುಮೆ ಮಾಡಿ ಜೀವನ ಮಾಡ್ತಾಯಿದ್ದೀವಿ, ನಾವು ಬಡವರಿದ್ದೀವಿ, ನಮ್ಗೆ ಈ ಜಮೀನು ಬಿಟ್ಟರೆ ಬೇರೆ ಜಮೀನೇ ಇಲ್ಲ ಅನ್ನೋದು ಕಾರಣ ನಾವು ಮೇಡಮ್ ಅವ್ರಿಗೆ ತಿಳಿಸ್ಕೊಟ್ಟಿದ್ದೀವಿ. ಅವರು ಸ್ವಲ್ಪ ತಗಾದೆ ಮಾಡಿದ್ರು ಮೇಡಮ್ ಅವರು ಕೂಡ. ನಾವು ಅದಕ್ಕೆ ಇಲ್ಲ ಮೇಡಮ್, ನಮಗೆ ಈ ಜಮೀನು ಮಂಜೂರು ಮಾಡಿಕೊಟ್ರೆ ಮಾತ್ರನೇ ನಾವು ನಿಮಗೆ ನಿಮ್ಮ ಮಾತಿಗೆ ನಾವು ಗೌರವ ಕೊಡ್ತೀವಿ, ಇಲ್ಲಾಂದರೆ ನಮ್ಗೆ ವಿಷ ಕೊಡಿ, ಇಲ್ಲ ನಮಗೆ ಗಂಜಿ ಕೊಡಿ ಅನ್ನೋ ಒಂದು ಮಟ್ಟಕ್ಕೆ ನಾವು ಮೇಡಮ್ ಅವ್ರಿಗೆ ನಮ್ಮ ಕಷ್ಟ ಸುಖನ ಹಂಚ್ಕೊಂಡು ತಿಳಿಸ್ಕೊಟ್ಟಿದ್ದೀವಿ. ಆಯಿತು, ನಾವು ಸರ್ಕಾರದ ಮಟ್ಟದಲ್ಲಿ ಕಾನೂನಲ್ಲಿ ಅವಕಾಶ ಇದ್ದರೆ ನಾವು ಮಾಡಿಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಸರ್. ಈಗ ಪಾಣಿ ಯಾರ ಹೆಸರಲ್ಲಿದೆ ಸರ್? ಈಗ ಪಾಣಿ ಬಂದು ಇದು ಪಾಪಾಗ್ನಿ ಮಠ ಅಂತ ಇದೆ. ಪಾಪಾಗ್ನಿ ಮಠ ಅಂತ ಹೇಳ್ಬಿಟ್ಟು ಇದ್ದ ಮಾತ್ರಕ್ಕೆ ಪಾಪಾಗ್ನಿ ಮಠ ಟ್ರಸ್ಟ್ನವ್ರು ಇರ್ಬೋದು ಅಥವಾ ಪೂಜೆ ಮಾಡೋಂಥ ಅರ್ಚಕರು ಇರ್ಬೋದು, ನಮ್ಮ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಮತ್ತು ನಮ್ಮ ಉಚ್ಚ ನ್ಯಾಯಾಲಯ ತೀರ್ಪಿನಂತೆ ಅವ್ರಿಗೆ ಯಾರಿಗೂ ಮಾಲೀಕತ್ವ ಬರೋದಿಲ್ಲ. ಪಾಪಾಗ್ನಿ ಟ್ರಸ್ಟ್ನವ್ರು ಇರ್ಬೋದು ಅಥವಾ ಅರ್ಚಕರಿಗಿರ್ಬೋದು, ಮಾಲೀಕತ್ವ ಬರೋದಿಲ್ಲ. ಹಾಗಾಗಿ ಈ ಹಿಂದೆ 2014ರಲ್ಲಿ ಅದಕ್ಕಿಂತ ಮುಂಚೆ ಹೈಕೋರ್ಟಲ್ಲಿ ಇಲ್ಲಿ ಚಿಕ್ಕಬಳ್ಳಾಪುರ ಸಿವಿಲ್ ಕೋರ್ಟಲ್ಲಿ ಕೂಡ ಪ್ರಕರಣ ಮಾಡಿ ದಾಖಲಿಸಿದ್ರು ಪಾಪಾಗ್ನಿ ಟ್ರಸ್ಟ್ನವರು. ಪಾಪಾಗ್ನಿ ಟ್ರಸ್ಟ್ನವರು ದಾಖಲೆ ಮಾಡಿದಂಥ ಪ್ರಕರಣನ ವಜಾ ಮಾಡಿಬಿಟ್ಟು ರೈತರ ಪರವಾಗಿ ಮಾಡಿದ್ದಾರೆ ಸರ್. ಸರ್, ನಾವು ಸುಮಾರು 40-50 ವರ್ಷದಿಂದ ನಮ್ಮ ತಾತನವ್ರು ಮುತ್ತಾತನವ್ರ ಕಾಲದಿಂದನೂ ನಾವು ಉಳುಮೆ ಮಾಡ್ತಾಯಿದ್ದೀವಿ ಸರ್. ಸರ್, ಸುಮಾರು ಒಂದು 15-20 ಜನ ಇದ್ದೀವಿ ಸರ್ ನಾವು.
ಜಮೀನಿನ ಸರ್ವೆ ಕಾರ್ಯ ನಡೆಸಲು ತಹಸೀಲ್ದಾರ್ ರಶ್ಮಿ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಆಗಮಿಸುತ್ತಿದ್ದಂತೆ ರೈತರು ಅವರ ಕಾರಿಗೆ ಅಡ್ಡ ಮಲಗಿ ಪ್ರತಿಭಟನೆ ನಡೆಸಿದ್ದಾರೆ. ನಮಗೆ ನ್ಯಾಯ ಕೊಡಿಸಿ, ಇಲ್ಲದಿದ್ದರೆ ವಿಷ ಕೊಡಿ ಎಂದು ಕಣ್ಣೀರಿಟ್ಟು ಮನವಿ ಮಾಡಿದ್ದಾರೆ. ಭೂಮಿಯೇ ನಮ್ಮ ಬದುಕಿನ ಆಧಾರವಾಗಿದ್ದು ಅದನ್ನ ಕಸಿದುಕೊಂಡ್ರೆ ನಾವು ಬೀದಿಗೆ ಬೀಳಬೇಕಾಗುತ್ತದೆ ಎಂದು ಅಳಲನ್ನ ತೋಡಿಕೊಂಡಿದ್ದಾರೆ. ಅವ್ರು ನಮ್ಮನ್ನ ನೋಡಿಬೇಕು, ನಾವು ಏಟ್ಗಳು ತಿಂದು ಓಡೋಗ್ಬೇಕು ಮನೆಗೆ. ನೀವೇ ಹೇಳ್ತಾ ಇದ್ರು ಕಮಿಟಿ ಅವ್ರು ಬಂದವ್ರು ಮಾತಾಡ್ರಿ ಅಂತ. ಇದಾನ ಮೇಡಮ್ನವ್ರು ನೀವು ಮೇಳೋದು ಅವ್ರಕೊಂತಾರೆ. ನೀವ್ ಹೇಳಿಲ್ಲ ಮೇಡಮ್ನವ್ರ ಕಮಿಟಿ ಅವ್ರು ಬಂದವ್ರಂದ್ರೆ ಅರ್ಜಿ ಕೊಟ್ಟವ್ರಂದ್ರೆ ನೀವ್ ಏನ್ ಹೇಳ್ತಾ ಇದ್ರಿ, ನೀವು ಮಾತಾಡ್ರಿ ಅಂತ ಹೇಳ್ತಾ ಇದ್ದೀರಿ. ಅಲ್ಲಿ ಅವ್ರಿಗೆ ಮಾತಾಡಿ ಅವಕಾಶ ಕೊಟ್ಟು ಅವ್ರೆಲ್ಲ ಒಂದ್ 70-80 ಜನ ಬಂದವ್ರೆ ನಮ್ಮನ್ನ ನೋಡಿಬೇಕು. ನಾವ್ ಮನೆ ಅರ್ಜಿ ಕೊಡಕ್ ಅವ್ರ ಹೆಸರದಾಗ ಐತೆ ಮೇಡಮ್ನವ್ರೆ. ನೀವ್ ಹೇಳಕ ನಮ್ಮ ಹೆಸರದಾಗಲ್ಲ, ನಿಮ್ಮ ಸರ್ಕಾರ ಇದ್ರಾಗ ಐತೆ. ನಮಗ್ ದಯವಿಟ್ಟು ನಮಗ್ ದುಡ್ಕೊಂಡ್ ತಿನ್ನಕ ನಮ್ಗೆ ಜಮೀನ್ ಮಾಡ್ಕೊಡ್ರಿ ಅಂತ ನಾವ್ ಕೇಳ್ತಾ ಇದ್ದೀವಿ. ಕಳ್ರಿ ಎತ್ಕೊಂಡು ಹೋದಾಗ ನೀನ್ ಬರೋ ಪರಿಸ್ಥಿತಿ ಇಲ್ಲಿ ಯಾರಿಗೂ ಬಂದಿಲ್ಲ. ನಾವ್ ಯಾರನ್ನೂ ಪೊಸಿಷನ್ ಏನು ಬಿಡಿಸ್ತಾ ಇಲ್ಲ, ನಾವು ಪೊಸಿಷನ್ ಬಿಡಿಸ್ತಾ ಇಲ್ಲ. ನಿಮಗ್ ನೆನ್ನೆನೂ ಹೇಳಿದೀನಿ, ಅರ್ಜಿ ಕೊಟ್ಟಿದ್ದಾರೆ ಅಂತ ಅಂದ್ರೆ ಈ ವಾಸ್ತವಾಂಶ ಏನಿದೆ, ಮಠಕ್ ಸೇರಿರೋದ ನಿಮಗ್ ಸೇರಿರೋದ ಅಂತ ತಿಳ್ಕೊಳ್ಳೋದು. ಜಮೀನು ಬಂದು ತಹಶೀಲ್ದಾರ್ ಆಧೀನದಲ್ಲಿರೋದು ಮೇಡಮ್, ತಹಶೀಲ್ದಾರ್ ದಂಡಾಧಿಕಾರಿಗಳ ಆಧೀನದಲ್ಲಿರೋಂತ ಜಮೀನ್ ಸ್ವಾಮಿ ಇದು. ತಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಬಂದಿರೋದಲ್ವಾ ಸರ್? ಅದಕ್ಕೆ ಮೇಡಮ್ ದಯವಿಟ್ಟು ನಮ್ಗೆ ಸಹಾಯ ಮಾಡಿ, ನಮ್ಗೆ ಅನುಕೂಲ ಮಾಡಿ, ನಮ್ಗೆ ಮುಂದೆ ಮಾಡ್ಕೊಡಿ. ಕೂತ್ಕೊಂಡು ನಾನು ಸಹಾಯ ಮಾಡಕ್ ಆಗಲ್ಲ, ಅದಕ್ಕೆ ತುಂಬಾ ಪ್ರೊಸೀಜರ್ ಇದೆ ಮಾಡೋ ಅಂತದ್ದು. ಅದಕ್ಕೆ ಫಸ್ಟ್ ಸ್ಟೆಪ್ ಸರ್ವೆ ಆಗ್ಬೇಕು. ಸರ್ವೆಗೆ ಅವಕಾಶ ಮೇಡಮ್, ಅರ್ಜಿ ವಿಚಾರ ತಿಳ್ಕೊಂಡಾಗ ಈ ತರ ಆಗಲ್ಲ. ಅದಕ್ಕೊಂದು ಪ್ರೊಸೀಜರ್ ಅಂತ ಇದೆ. ನೀವು ಲಾಯರ್ ಅಲ್ವಾ, ಈ ತರ ಮಾತಾಡೋದು ತಪ್ಪು. ನೀವು ಅಡ್ಡಿಪಡಿಸಬೇಡಿ. ನಾವು ಮಾಡಕ್ ಬಂದಿರೋ ಕೆಲಸ ಅಡ್ಡಿಪಡಿಸಲ್ಲ. ಅನ್ಯಾಯ ಆಗ್ತಾ ಇದ್ರೆ ನಾವು ಆಗ್ತಾ ಇದೆ. ಇವಾಗ ಈಗ ಅನಾಮಿಕವಾಗಿ ಪಾಪಗ್ನಿ ಟ್ರಸ್ಟ್ ನವರು ಅರ್ಜಿ ಕೊಟ್ಟಿದ್ದಾರೆ, ಅದ್ರ ಮುಖಾಂತರ ನಾವು ಅಳತೆ ಒಳಪಡ್ತಾ ಇದ್ವಿ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಇಶಾ ಫೌಂಡೇಶನ್ ಸ್ಥಾಪಿಸಿದ ನಂತರ ಈ ಭಾಗದ ಜಮೀನುಗಳಿಗೆ ಬಂಗಾರದ ಬೆಲೆ ತಲುಪಿದ ನಂತರವೇ ಕೆಲವರು ಮಾಲೀಕತ್ವದ ಹಕ್ಕು ಪ್ರತಿಪಾದಿಸುತ್ತಿದ್ದಾರೆ. 14-15 ಸರ್ವೆ ನಂಬರ್ನಲ್ಲಿ 11 ಎಕರೆಗೂ ಹೆಚ್ಚು ಸರ್ಕಾರಿ ಜಾಗವಿದ್ದು ಅದು ಪಾಪಾಗ್ನಿ ಮಠ ಎಂದು ಪಹಣಿಯಲ್ಲಿ ನಮೂದಾಗಿರುವುದರಿಂದ ವಿಶ್ವಕರ್ಮ ಸಮುದಾಯದವರು ನಮ್ಮ ಜಾಗವೆಂದು ಪ್ರಭಾವ ಬಳಸಿ ತೆರವು ಮಾಡಿಸಲು ಮುಂದಾಗಿದ್ದಾರೆ ಎಂಬ ಆರೋಪ ಕೇಳಿಬಂದಿದ್ದು, ಹಲವು ವರ್ಷಗಳಿಂದ ಕೃಷಿ ಮಾಡಿಕೊಂಡು ಬಂದಿರುವ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಇವತ್ತು ಪಾಪಾಗ್ನಿ ಮಠದ್ದು 14-15 ಸರ್ವೆ ನಂಬರು 13 ಎಕರೆ ಸರ್ವೆಗೆ ನಾವು ನಮ್ಮ ಪಾಪಾಗ್ನಿ ಮಠ ಟ್ರಸ್ಟಿಂದ ಸರ್ವೆಗೆ ಹಾಕಿದ್ವಿ. ಪಾಪಾಗ್ನಿ ಮಠಕ್ಕೆ ಸರ್ವೆ ಮಾಡಿದಾಗ ನಮ್ಮ ತಹಸೀಲ್ದಾರ್ ಅವರು ಬಂದು ಸರ್ವೆ ಮಾಡಿದ್ರು. ಅಲ್ಲಿ ಅಕ್ರಮವಾಗಿ ಹಾಕ್ಕೊಂಡಿರೋರು ಸುಮಾರು ಜನ ಬಂದು ಇಲ್ಲಿ ಸುಮಾರು ವರ್ಷಗಳಿಂದ ನಾವು ಹಾಕ್ಕೊಂಡಿದ್ದೀವಿ ಹಂಗೆ ಹಿಂಗೆ ಅಂತ ಅಲ್ಲಿ ಸ್ವಲ್ಪ ಡ್ರಾಮಾನೇ ಮಾಡಿದ್ರು. ಅದು ಭಾಳ ತಪ್ಪು. ಈ ಟೋಟಲಿ ನಮ್ಮ ಪಾಪಾಗ್ನಿ ಮಠದ್ದು 108 ಎಕರೆ ಅದನ್ನು ನಮ್ಮ ಉದ್ದಂಡಾಚಾರ್ಯ ಅಂತ ಅವರು ಪರ್ಚೇಸ್ ಮಾಡಿರೋ ಲ್ಯಾಂಡ್. ಅದು ಪಾಪಾಗ್ನಿ ಮಠ ಸುತ್ತದು. ಅದು ಯಾರೇ ಆಗಲಿ ಪಾಪಾಗ್ನಿ ಮಠದ ಸುತ್ತನ್ನು ಯಾರು ಅಕ್ವೈರ್ ಮಾಡೋಕ್ಕಾಗಲ್ಲ. ಅವ್ರು ಸರ್ಕಾರಿ ಸೊತ್ತು ಅಂತ ಹಾಕ್ಕೊಂಡಿದ್ದಾರೆ. ಪಾಪ ಅವ್ರಿಗೆ ಗೊತ್ತೈತೋ ಗೊತ್ತಿಲ್ವೋ, ಪಾಪ ಅವರು ಸರ್ಕಾರದ ಅಂತ ಹಾಕ್ಕೊಂಡಿದ್ದಾರೆ. ಅವ್ರದ್ದೇನು ತಪ್ಪೈತೋ ಇಲ್ಲೋ ನಂಗೆ ಗೊತ್ತಿಲ್ಲ. ಒಟ್ಟಾರೆ 40 ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬಂದಿರುವ ಜಮೀನಿನ ವಿವಾದ ಇದೀಗ ಹೊಸ ತಿರುವು ಪಡೆದುಕೊಂಡಿದ್ದು, ನ್ಯಾಯಕ್ಕಾಗಿ ತಹಸೀಲ್ದಾರರ ಕಾರಿಗೆ ಅಡ್ಡ ಮಲಗಿ ಪ್ರತಿಭಟನೆ ನಡೆಸಿರುವ ರೈತರ ಹೋರಾಟ ಜಿಲ್ಲಾಧಿಕಾರಿಗಳ ಗಮನ ಸೆಳೆದಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಸರ್ಕಾರವೇ ನಿಷೇಧಿತ ಪ್ಲಾಸ್ಟಿಕ್ ಬಳಕೆ ಮಾಡಬಾರದೆಂದು ಆದೇಶ ಇದ್ರೂ ಸಹ ಅಧಿಕಾರಿಗಳ ಕಣ್ತಪ್ಪಿಸಿ ಕೆಲ ಅಂಗಡಿ ಮಾಲೀಕರು ಮಾರಾಟ ಮಾಡುವ ವೇಳೆ ಅಧಿಕಾರಿಗಳು ರೈಡ್ ಮಾಡಿದ್ದು ಬರೋಬ್ಬರಿ ಸುಮಾರು 400 ಕೆಜಿ ನಿಷೇಧಿತ ಪ್ಲಾಸ್ಟಿಕ್ ಅನ್ನು ವಶಪಡಿಸಿಕೊಂಡಿದ್ದಾರೆ. ಹೀಗೆ ಗೋಡೌನ್ನಲ್ಲಿ 100 ಕೆಜಿ ಗಟ್ಟಲೆ ನಿಷೇಧಿತ ಪ್ಲಾಸ್ಟಿಕ್ ರೆಡ್ ಹ್ಯಾಂಡ್ ಆಗಿ ನಗರಸಭೆ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳಿಗೆ ಪತ್ತೆಯಾಗಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದ ಸಂತೆ ಮಾರುಕಟ್ಟೆ ಸೇರಿದಂತೆ ವಿವಿಧೆಡೆ ನಡೆದಿದೆ. ಇದಕ್ಕಿದ್ದಂತೆ ಬುಧವಾರ ಸಂಜೆ ನಗರಸಭೆ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ಪ್ಲಾಸ್ಟಿಕ್ ಪೇಪರ್ ಮಾರಾಟ ಮಾಡುವ 3 ಅಂಗಡಿಗಳ ಮೇಲೆ ರೈಡ್ ಮಾಡಿದ್ದಾರೆ. ಈ ವೇಳೆ ಮಾರಾಟಕ್ಕೆ ಇಟ್ಟಿದ್ದ ನಿಷೇಧಿತ ಪ್ಲಾಸ್ಟಿಕ್ ಕವರ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅನುಮಾನಗೊಂಡ ಅಧಿಕಾರಿಗಳು ಗೋಡೌನ್ಗೆ ದಾಳಿ ನಡೆಸಿದ ವೇಳೆ ಅಧಿಕಾರಿಗಳಿಗೆ ಅಚ್ಚರಿ ಕಾದಿತ್ತು. ಗೋಡೌನ್ನಲ್ಲಿ 100 ಕೆಜಿಗಳಷ್ಟು ನಿಷೇಧಿತ ಪ್ಲಾಸ್ಟಿಕ್ಗಳು ಪತ್ತೆಯಾಗಿದೆ. ಅಧಿಕಾರಿಗಳು ಸಹ ಅಂಗಡಿ ಮಾಲೀಕರ ವಿರುದ್ಧ ಫುಲ್ ಗರಂ ಆಗಿದ್ರು.
ಇನ್ನು ನಗರಸಭೆ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು 3 ಅಂಗಡಿಗಳ ಮೇಲೆ ದಾಳಿ ನಡೆಸಿದಾಗ ಅಧಿಕಾರಿಗಳಿಗೆ ಮಾರಾಟ ಮಾಡಲು ತಂದಿದ್ದ 400 ಕೆಜಿಗೂ ಹೆಚ್ಚು ನಿಷೇಧಿತ ಪ್ಲಾಸ್ಟಿಕ್ ಸಿಕ್ಕಿದ್ದು ಸೀಸ್ ಮಾಡಿದ್ದಾರೆ. ಈಗ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಪ್ಲಾಸ್ಟಿಕ್ನ ಮುಕ್ತ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಅಥವಾ ಕಡಿಮೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಕೆಲವು ಡೀಲರ್ಸ್ನ ಐಡೆಂಟಿಫೈ ಮಾಡಿದ್ರು ಮೊದಲೇ. ಆ ಹಿನ್ನೆಲೆಯಲ್ಲಿ ನಾವು ಇವತ್ತು 4 ರಿಂದ 5 ಅಂಗಡಿಗಳನ್ನ ನಾವು ಇವತ್ತು ಇನ್ಸ್ಪೆಕ್ಷನ್ ಮಾಡಿದಾಗ ನಮಗೆ ಸುಮಾರು 400 ರಿಂದ 500 ಕೆಜಿಯಷ್ಟು ನಮಗೆ ಪ್ಲಾಸ್ಟಿಕ್ ಸಿಕ್ಕಿದೆ. ಈಗ ಅವ್ರನ್ನ ತೊಗೊಂಡೋಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅವ್ರ ಮೇಲೆ ಏನು ಆ್ಯಕ್ಷನ್ ಇನಿಷಿಯೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾಳೆ ನಾವು ಡಿಸೈಡ್ ಮಾಡ್ತೀವಿ. ಕಳೆದ 3 ವರ್ಷದಿಂದ ಅವೇರ್ನೆಸ್ ಮಾಡ್ತಾನೆ ಆದ್ರೂ ಬಗ್ಗೆ ನಡ್ಕೊಳ್ತಿದ್ದಾರೆ. ಈಗ ಜನ ಅದನ್ನು ಯೂಸ್ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ಸೇಲ್ ಮಾಡೋರು ಕಡಿಮೆ ಆಗ್ತಾರೆ. ಸೇಲ್ ಮಾಡೋರು ಏನು ಮಾಡ್ತಾಯಿದ್ದಾರೆ, ಜನ ತೊಗೊಳ್ತಾ ಇದ್ದಾರೆ, ಜನ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇಲ್ ಮಾಡ್ತಾಯಿದ್ದಾರೆ. ಜನ ತೊಗೊಳ್ಳೋದನ್ನು ನಿಲ್ಲಿಸಿದ್ರೆ ಆಟೋಮೆಟಿಕಲಿ ಸೇಲ್ಸ್ ಕಡಿಮೆ ಆಗೇ ಆಗುತ್ತೆ. ಸರ್ ನೀವು ಹಿಡಿದು ಪೆನಾಲ್ಟಿ ಹಾಕಿದ್ರು ಅಂಗಡಿ ನಿಮ್ಮ ಭಯ ಪೆನಾಲ್ಟಿ ಆಗ್ತಾ ಇದ್ದೀವಿ. ನಾವು ಭಯ ಬೀಳಿಸ್ಬೇಕು ಅನ್ನೋದಕ್ಕಿಂತ ಜನರ ಆರೋಗ್ಯ ಇಂಪಾರ್ಟೆಂಟ್ ಅನ್ನೋ ಉದ್ದೇಶದಿಂದ ನಾವು ಇದನ್ನು ಮಾಡ್ತಾಯಿದ್ವಿ. ಒಟ್ಟಾರೆ ರಾಜ್ಯದಲ್ಲಿ ಪ್ಲಾಸ್ಟಿಕ್ ಬಳಕೆ ನಿಷೇಧ ಇದ್ರೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಎಗ್ಗಿಲ್ಲದೆ ನಿಷೇಧಿತ ಪ್ಲಾಸ್ಟಿಕ್ ಮಾರಾಟ ಜಾಸ್ತಿಯಾಗಿದೆ. ಕೆಲವರು ರಾಜಾರೋಷವಾಗಿ ಮಾರಾಟ ಮಾಡಿದ್ರೆ ಇನ್ನು ಕೆಲವರು ಕದ್ದು ಮುಚ್ಚಿ ಮಾರಾಟ ಮಾಡುತ್ತಿದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ಎಲ್ಲವೂ ಗೊತ್ತಿದ್ದು ಗೊತ್ತಿಲ್ಲದ ರೀತಿ ಆಗಾಗ ಅಲ್ಲೊಂದು ಇಲ್ಲೊಂದು ರೈಡ್ ಮಾಡಿ ಒಂದೊಂದು ಪ್ರಕರಣ ದಾಖಲಿಸುತ್ತಿರುವುದು ಬಿಟ್ರೆ ಸಂಪೂರ್ಣ ನಿಷೇಧ ಮಾಡಲು ಬಲವಾದ ಕ್ರಮ ತೆಗೆದುಕೊಳ್ತಿಲ್ಲ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಜೋರಾಗಿ ಕೇಳಿ ಬರುತ್ತಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಮಳೆ ಚಿನ್ನದ ಆಭರಣಗಳ ಮೇಲೆ ಭರ್ಜರಿ ರಿಯಾಯಿತಿ. ಚಿಕ್ಕಬಳ್ಳಾಪುರದ ಸಮಸ್ತ ಜನತೆಗೆ ಶುಭ ಸುದ್ದಿ. ನಿಮ್ಮ ನೆಚ್ಚಿನ ಚೆಮ್ಮನೂರು ಜ್ಯುವೆಲರ್ಸ್ ಅಲ್ಲಿ ವಾರ್ಷಿಕೋತ್ಸವದ ವಿಶೇಷ ಕೊಡುಗೆ. ಚಿನ್ನದ ಆಭರಣಗಳ ಮೇಕಿಂಗ್ ಚಾರ್ಜ್ ಮೇಲೆ 40% ರಿಂದ 70% ಫ್ಲಾಟ್ ಡಿಸ್ಕೌಂಟ್. ಹಳೆಯ ಚಿನ್ನದ ವಿನಿಮಯದ ಮೇಲೆ 0% ಕಡಿತ. ಈ ಕೊಡುಗೆ ಜೂನ್ 4 ರಿಂದ ಜೂನ್ 14 ಮಾತ್ರ. ಚೆಮ್ಮನೂರು ಜ್ಯುವೆಲ್ಲರ್ಸ್, ಶನಿ ಮಹಾತ್ಮ ದೇವಸ್ಥಾನದ ಹತ್ತಿರ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನೀವೆಂದು ಪಡೆಯದ ಥ್ರಿಲ್ಲಿಂಗ್ ಅನುಭವವನ್ನ ಕೊಡಲು ಚಿಕ್ಕಬಳ್ಳಾಪುರಕ್ಕೆ ಬಂದಿದೆ ವಾಯು ವೆಲಾಸಿಟಿ ಗೋ ಕಾರ್ಟಿಂಗ್. ಸ್ಥಳ ಎಸ್ ಗೊಲ್ಲಹಳ್ಳಿ ನಿಯರ್ ಈಶಾ, ಚಿಕ್ಕಬಳ್ಳಾಪುರ. ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಆಫರ್ಗಳು ಲಭ್ಯ. ಕನಿಷ್ಠ ಲಾಪ್ಸ್ಗಳಿಂದ ಹಿಡಿದು ಗರಿಷ್ಠ ಲಾಪ್ಸ್ಗಳವರೆಗೆ ಹೈ ಸ್ಪೀಡ್ ಟ್ರ್ಯಾಕ್, ಪ್ರೀಮಿಯಂ ಸೇಫ್ಟಿಯೊಂದಿಗೆ ರೈಡ್ ಮಾಡುವ ಅವಕಾಶ. ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬಸ್ಥರೊಂದಿಗೆ ಪ್ರತಿ ಕ್ಷಣಗಳನ್ನ ಆನಂದಿಸಬಹುದಾದ ಸುವರ್ಣಾವಕಾಶ. ಇನ್ನೇಕೆ ತಡ, ನಿಮ್ಮ ರೋಮಾಂಚನಕಾರಿ ರೈಡ್ಗಾಗಿ ಹಿಂದೆ ಬುಕ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861572096 9482482934. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಪಚನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ.
ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಶನ್ ಅಂಡ್ ರೆಸಿಡೆನ್ಷಿಯಲ್ ಇದೀಗ AI ಪವರ್ಡ್ ಕ್ಯಾಂಪಸ್ನೊಂದಿಗೆ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟ್ಯಾಂಡ್ಸ್ ಆಸ್ ಅ ಸಿಂಬಲ್ ಆಫ್ ಅಕಾಡೆಮಿಕ್ ಎಕ್ಸಲೆನ್ಸ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನರ್ಸರಿಯಿಂದ 9ನೇ ತರಗತಿಯವರೆಗೆ ICSE ಸಿಲೆಬಸ್ಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ಶುಚಿ ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ CCTV, GPS ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸ್ಟೆಮ್, ರೋಬೋಟಿಕ್ಸ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿದಂತೆ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲು ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಶನ್ ಅಂಡ್ ರೆಸಿಡೆನ್ಷಿಯಲ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಕನಗಾನಗೊಪ್ಪ ಬಳಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಬಾಲಕನೊಬ್ಬ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಮತ್ತಿಬ್ಬರು ಬಾಲಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಪ್ರವಾಸ ಮುಗಿಸಿ ಒಂದೇ ಬೈಕ್ನಲ್ಲಿ ಮನೆಗೆ ಹಿಂತಿರುಗುತ್ತಿದ್ದ ವೇಳೆ ವೇಗವಾಗಿ ಬಂದ ಕಾರು ಡಿಕ್ಕಿ ಹೊಡೆದು ದುರ್ಘಟನೆ ಸಂಭವಿಸಿದೆ. ಹೀಗೆ ಅಪಘಾತದಲ್ಲಿ ಗಾಯಗೊಂಡು ಆಸ್ಪತ್ರೆ ಸೇರಿರುವ ಬಾಲಕರು ಮತ್ತು ದುಃಖದಲ್ಲಿ ಮುಳುಗಿರುವ ಕುಟುಂಬಸ್ಥರ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ. ಹೌದು, ಗೌರಿಬಿದನೂರು ಮೂಲದ 14 ವರ್ಷದ ನೂತನ್ ಹಾಗೂ ಆತನ ಇಬ್ಬರು ಸ್ನೇಹಿತರು ಪ್ರವಾಸಕ್ಕೆಂದು ಶ್ರೀನಿವಾಸ ಸಾಗರಕ್ಕೆ ಒಂದೇ ಬೈಕ್ನಲ್ಲಿ ತೆರಳಿದರು. ಪ್ರವಾಸ ಮುಗಿಸಿಕೊಂಡು ಗೌರಿಬಿದನೂರು ಕಡೆಗೆ ಹಿಂತಿರುಗುತ್ತಿದ್ದ ವೇಳೆ ಮಂಚೇನಹಳ್ಳಿ ಸಮೀಪದ ಕನಗಾನಕೊಪ್ಪ ಬಳಿ ವೇಗವಾಗಿ ಬಂದ ಕಾರು ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ 3 ಬಾಲಕರು ರಸ್ತೆಗೆ ಎಸೆಯಲ್ಪಟ್ಟಿದ್ದು ಗೌರಿಬಿದನೂರು ಮೂಲದ ನೂತನ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಇನ್ನಿಬ್ಬರು ಬಾಲಕರು ಗಂಭೀರವಾಗಿ ಗಾಯಗೊಂಡಿದ್ದು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಓಪನ್ ಆಗಿ ಹೇಳ್ತಾ ಇದ್ದೀನಿ, ಈಗ ಓದೋ ಮಗು ಹೋಗೈತೆ, ಅರ್ಥಾಯ್ತಾ? ಪ್ರಾಣಕ್ಕೆ ಯಾರು ಕಟ್ಕೊಡೋರಿಲ್ಲ. 1 ಅವರಿಂದ ಆಂಬುಲೆನ್ಸ್ ಕಾದಿದ್ದೀವಿ, ಯಾವುದೂ ಬಂದಿಲ್ಲ.
ಸತ್ತೋಗೋನು ಹುಡುಗ, ಅದೇನು ಪರಿಹಾರ ಕೊಡ್ತೀರೋ ಮಾಡಿಕೊಡಿ ಅವ್ರಿಗೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ಥರ ನೆಕ್ಸ್ಟ್ ಯಾರಿಗೂ ನಡಿಬಾರ್ದು. ಓಪನಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನಡಿಬಾರ್ದು. ಲಾಸ್ಟ್ ಫೈನಲ್ ಆಗಿ ಹೇಳ್ತಾ ಇದ್ದೀನಿ, ಯಾರೇ ಕಾರ್ ಟಚ್ ಮಾಡಲಿ ಆಂಬುಲೆನ್ಸ್ ರೆಡಿಯಾಗಿರ್ಬೇಕು. ಅರ್ಥ ಮಾಡ್ಕೊಳ್ಳಿ. ಈಗ ಓದೋ ಮಗು ಹೋಗೈತೆ, ಇದು ಪರಿಹಾರ ಏನು ಮಾಡ್ತಾರೋ ಮಾಡಿಕೊಳ್ಳಿ. 1 ಅವರ್ ಮುಂಚೆ ಅರ್ಧ ಗಂಟೆ ಮುಂಚೆ ಆಂಬುಲೆನ್ಸ್ ಬಂದಿದ್ದೆ ಮಗು ಹೊಡಿಯೋದು. ಅರ್ಥ ಆಯ್ತಾ? ಯಾರೋ ಬಂದು ರಾಜಕೀಯದ ಬಗ್ಗೆ ಮಾತಾಡೋದು. ರಾಜಕೀಯ ಇಲ್ಲ ಅಂದರೆ ಆಂಬುಲೆನ್ಸ್ ಎಲ್ಲಿಂದ ಬರುತ್ತೆ? ಇಲ್ಲಿ ಮಂಚಳ್ಳಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಐತಲ್ಲ, ಆಂಬುಲೆನ್ಸ್ ಯಾಕಿಟ್ಟಿಲ್ಲ ನೀವು? ಆಂಬುಲೆನ್ಸ್ ಇದ್ದರೆ ಬರೋದು, ಮಗು ಉಳಿತಿತ್ತು. ಕರೆಕ್ಟಾಗಿವ್ರಾ? ಅಷ್ಟೇ ಉಳಿತಿತ್ತು, ಆರಾಮಾಗಿ ಉಳ್ಕೊಳ್ಳೋದು ಮಗು. ನಾವು ನಮ್ಮ ಮನೆ ಮಕ್ಕಳಾದ್ರೂ ಒಂದೇ, ಬೇರೆ ಮನೆ ಮಕ್ಕಳಾದ್ರೂ ಒಂದೇ, ಅಣ್ಣ ತಮ್ಮಂದು ಒಂದೇ. ಓದೋ ಮಗು, ಅದು 7ನೇ ಕ್ಲಾಸ್ ಮಗುನ 8ನೇ ಕ್ಲಾಸ್ ಮಗುನ ಸತ್ತೋಗೈತೆ. ಅದೇನು ಮಾಡ್ಕೊಡ್ತಾರೆ ಮಾಡ್ತೀವಿ. ಇಷ್ಟು ಮುಂಚೆ ನಾನು ಏನು ಮಾತಾಡೋಕ್ಕಾಗಲ್ಲ. ತಮ್ಮ ಹೆಸರು? ಇನ್ನು ಅಪಘಾತದ ಬಳಿಕ ಕಾರು ಚಾಲಕ ವಾಹನ ನಿಲ್ಲಿಸದೆ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಘಟನೆಯ ಬಳಿಕ ಗಾಯಾಳುಗಳು ರಸ್ತೆಯಲ್ಲೇ ಜೀವನ್ಮರಣ ಹೋರಾಟ ನಡೆಸುತ್ತಿದ್ರು. ಸಾಕಷ್ಟು ಸಮಯ ಆಂಬ್ಯುಲೆನ್ಸ್ ಸ್ಥಳಕ್ಕೆ ಆಗಮಿಸಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಒಬ್ಬ ಬಾಲಕನ ಕಾಲು ಸಂಪೂರ್ಣ ಮುರಿದಿದ್ದು, ಮತ್ತೊಬ್ಬ ಬಾಲಕನಿಗೆ ದೇಹದ ವಿವಿಧ ಭಾಗಗಳಿಗೆ ಗಂಭೀರ ಗಾಯಗಳಾಗಿವೆ ಎಂದು ತಿಳಿದು ಬಂದಿದೆ. ಆಂಬ್ಯುಲೆನ್ಸ್ ವಿಳಂಬಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು, ತುರ್ತು ಸೇವೆಗಳ ಕಾರ್ಯವೈಖರಿ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಮಂಚೇನಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತ ಬಾಲಕ ನೂತನ್ನ ಮೃತದೇಹವನ್ನ ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದೆ. ಅಪಘಾತ ಮಾಡಿ ಪರಾರಿಯಾಗುತ್ತಿದ್ದ ಕಾರು ಚಾಲಕನನ್ನ ಸಾರ್ವಜನಿಕರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಮಂಚೇನಹಳ್ಳಿ ಪೊಲೀಸರು ತನಿಖೆ ನಡೆಸಿದ್ದಾರೆ. ಓದೋ ವಯಸ್ಸು ಸರ್, ಉಸಿರಿದ್ದಾಗ ಯಾವನ್ ಸರ್ ಬರೋದು? ಈಗ ಯಾವ ಸರ್ ಉಸಿರು ಮಾಡೋರು? ಸರ್ ಗಾರಲ್ಲಿ ಐತಿ ಕಮ್ಮನೆ ಬೋಳಿ ಮಗನ ಏನು ಕೇಳೋದು? ಆಂಬುಲೆನ್ಸ್ ಒಟ್ಟಾರೆ ಪ್ರವಾಸದ ಖುಷಿಯಲ್ಲಿ ತೆರಳಿದ್ದ ಬಾಲಕರ ಬದುಕಿನಲ್ಲಿ ಕ್ಷಣಾರ್ಧದಲ್ಲಿ ದುರ್ಘಟನೆ ಸಂಭವಿಸಿದ್ದು, 14 ವರ್ಷದ ಬಾಲಕನ ಸಾವಿನಿಂದ ಕುಟುಂಬದಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಪರಾರಿಯಾಗುತ್ತಿದ್ದ ಕಾರು ಚಾಲಕನನ್ನ ಸಾರ್ವಜನಿಕರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಗಾಯಾಳು ಬಾಲಕರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಾಸೀರ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕಾಡಚಿಕ್ಕನಹಳ್ಳಿ ಗ್ರಾಮದಲ್ಲಿ ಶ್ರೀ ಸಪ್ಪಲಮ್ಮ ದೇವಿ ಹಾಗೂ ಶ್ರೀ ಗಾಳಮ್ಮ ದೇವಿಯ ಶಿಲಾಮೂರ್ತಿ ಪ್ರತಿಷ್ಠಾಪನಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. 2 ದಿನಗಳ ಕಾಲ ನಡೆದ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ಪುನೀತರಾದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ತಾಲೂಕಿನ ಕಾಡಚಿಕ್ಕನಹಳ್ಳಿ ಗ್ರಾಮದಲ್ಲಿ ಶ್ರೀ ಸಪ್ಪಲಮ್ಮ ದೇವಿ ಹಾಗೂ ಗಾಳಮ್ಮ ದೇವಿಯ ಶಿಲಾಮೂರ್ತಿ ಪ್ರತಿಷ್ಠಾಪನಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಗ್ರಾಮದ ದೇವಾಲಯದಲ್ಲಿ ವಿಶೇಷ ಪೂಜೆ, ಧಾರ್ಮಿಕ ವಿಧಿವಿಧಾನಗಳು ಹಾಗೂ ವಿವಿಧ ಪೂಜಾ ಕಾರ್ಯಕ್ರಮಗಳ ಮೂಲಕ ಮಹೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಗ್ರಾಮದಲ್ಲಿ ಭಕ್ತಿ ಭಾವದ ವಾತಾವರಣ ನಿರ್ಮಾಣವಾಗಿತ್ತು. ದೇವಸ್ಥಾನವನ್ನು ವಿಶೇಷವಾಗಿ ಅಲಂಕರಿಸಲಾಗಿತ್ತು. ಕಣಜೇನಹಳ್ಳಿ ಶ್ರೀ ಕಾಳಿಕಾಂಬ ಮತ್ತು ಚೌಡೇಶ್ವರಿ ದೇವಾಲಯದ ಧರ್ಮದರ್ಶಿಗಳು ಹಾಗೂ ಶಿಲ್ಪಿ ಸುಬ್ರಹ್ಮಣ್ಯ ಸ್ವಾಮಿಗಳ ನೇತೃತ್ವದಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮಗಳು, ಪೂಜಾ ಕೈಂಕರ್ಯಗಳು ಹಾಗೂ ವಿಶೇಷ ಆರಾಧನೆಗಳು ಯಶಸ್ವಿಯಾಗಿ ನೆರವೇರಿದವು. 2 ದಿನಗಳಿಂದ ನಡೆದ ಈ ಕಾರ್ಯಕ್ರಮದಲ್ಲಿ 2ನೇ ದಿನ ಶಿಲಾಮೂರ್ತಿಗಳ ಪ್ರತಿಷ್ಠಾಪನೆ, ಧಾರ್ಮಿಕ ವಿಧಿವಿಧಾನಗಳು ನೆರವೇರಿದವು. ಕಾರ್ಯಕ್ರಮದಲ್ಲಿ ಶ್ರೀ ಸಪ್ಪಲಮ್ಮ ದೇವಿ ಹಾಗೂ ಶ್ರೀ ಗಾಳಮ್ಮ ದೇವಿಯ ದರ್ಶನಕ್ಕಾಗಿ ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು.
ನಿನ್ನೆ 9ನೇ ತಾರೀಕಿಂದ ಇವತ್ತು ಮಂಗಳವಾರ 10ನೇ ತಾರೀಕುವರೆಗೂ ಇವತ್ತು ದೇವಿಯ ಪೂಜಾ ಕೈಂಕರ್ಯಗಳು ಭಾರಿ ಜಗನ್ಮಾತೆಯಾದ ಶ್ರೀ ಸಫಲಮ್ಮ ದೇವಿ ಗಾಳಮ್ಮ ದೇವಿಯ ಮೂರ್ತಿಗಳ ಪ್ರತಿಷ್ಠಾಪನೆ ನಡೆದಿದೆ. ಏನು ಇವತ್ತು ಆ ಜಗನ್ಮಾತೆ 106 ವರ್ಷದಿಂದ ಇಲ್ಲಿ ಚಿಕ್ಕ ಗುಡಿಯಲ್ಲಿ ನೆಲೆ ಆಗಿದ್ಲು. ಇವತ್ತು ಗ್ರಾಮಸ್ಥರೆಲ್ಲ ಸೇರಿ ನಾರಾಯಣ ಸೋಮಣ್ಣವರಾಗ್ಬೋದು, ಮುಖಂಡರಾದಂಥ ನಾರಾಯಣ ಸೋಮಣ್ಣ, ಮುನ್ರಾಜಣ್ಣವರಾಗ್ಬೋದು, ಚನ್ನಸೋಮಣ್ಣ ಅವರು ಆಗ್ಬೋದು, ಇನ್ನು ಗ್ರಾಮದ ಎಲ್ಲ ಮುಖಂಡರುಗಳು ಭಾರಿ ಶ್ರಮೆ ಬಿದ್ದು ಈ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಶ್ರಮೆಪಟ್ಟು ಶ್ರೀ ಸಫಲಮ್ಮ ದೇವಿ ಗಾಳಮ್ಮ ದೇವಿಯ ಶಿಲಾಮೂರ್ತಿಗಳು ಇವತ್ತು ಪ್ರತಿಷ್ಠಾಪನೆಗೆ ಎಲ್ಲ ಕಷ್ಟಪಟ್ಟು ಇವತ್ತು ತಾಯಿಗಳು ಅಮ್ಮನವರು ಕೂತ್ಕೊಂಡಿದ್ದಾರೆ. ಗ್ರಾಮಕ್ಕೆ ಸರ್ವರಿಗೂ ಒಳ್ಳೆಯದಾಗಲಿ. ಭಾರಿ ಶ್ರಮೆ ಬಿದ್ದು ಹಳ್ಳಿಗಳೆಲ್ಲ ಓಡಾಡಿ ಮತ್ತು ಗ್ರಾಮಸ್ಥರು ಮನೆ ಮನೆಗೂ ಎಲ್ಲರೂ ಧನ ಸಹಾಯ ಮಾಡಿ ಹಳ್ಳಿಗಳ ಸುತ್ತಮುತ್ತ ಹಳ್ಳಿಗಳೆಲ್ಲ ಧನ ಸಹಾಯ ಮಾಡಿ ಇವತ್ತು ಆ ಜಗನ್ಮಾತೆ ಸಫಲಮ್ಮ ತಾಯಿ ಗಾಳಮ್ಮ ದೇವಿ ದೇವಸ್ಥಾನ ಮತ್ತು ಶಿಲಾಮೂರ್ತಿಗಳು ಪ್ರತಿಷ್ಠಾಪನೆ ಆಗಿದ್ದಾವೆ. ಮತ್ತು ಏನು ಈ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಅವರು ಪ್ರಯತ್ನ ಪಟ್ಟಾಗ ನಿಮ್ಮೆಲ್ಲರ ನಾಯಕರಾದಂಥ ಈ ಕ್ಷೇತ್ರ ಪಾಲಕರಾದಂಥ ಡಾಕ್ಟರ್ ಕೆ ಸುಧಾಕರಣ್ಣನವರು ಈ ಕ್ಷೇತ್ರಕ್ಕೆ ಅನುದಾನ ಕೊಟ್ಟು ಈ ಜಗನ್ಮಾತೆ ಸ್ಥಳ ಇವತ್ತು ಭಾರಿ ಚೆನ್ನಾಗಾಗಿದೆ. ನಮ್ಮ ಸುಧಾಕರಣ್ಣವ್ರಿಗೆ ಆ ಜಗನ್ಮಾತೆ ಶ್ರೀ ಸಫಲಮ್ಮ ದೇವಿ ಶ್ರೀ ಗಾಳಮ್ಮ ದೇವಿ ಆಶೀರ್ವಾದ ಅವ್ರಿಗೆ ಸಿಗಲಿ, ಒಳ್ಳೆಯದಾಗಲಿ. ಮತ್ತು ನಿಮ್ಮೆಲ್ಲರ ಆಶೀರ್ವಾದನೂ ಅವ್ರಿಗಿರಬೇಕು, ಒಳ್ಳೆಯದಾಗಲಿ. ಇನ್ನೂ ಜನಸೇವೆ ಮಾಡೋಕ್ಕೆ ಆ ದೇವಿ ಇನ್ನಷ್ಟು ಶಕ್ತಿ ಕೊಟ್ಟು ಕಾಪಾಡಲಿ. ಆ ಜಗನ್ಮಾತೆ ಆಶೀರ್ವಾದ ಸರ್ವರಿಗೂ ಸಿಗಲಿ, ಒಳ್ಳೆಯದಾಗಲಿ. ಮತ್ತು ಯಾವುದೇ ಗ್ರಾಮದಲ್ಲಾಗಲಿ 106 ವರ್ಷದಿಂದ ಬಂದಿರತಕ್ಕಂಥ ಏನು ಸಂಪ್ರದಾಯ ಅಂದರೆ, ಯಾವುದೇ ಗ್ರಾಮದಲ್ಲಾಗಲಿ ಒಂದು ಜಾತ್ರೆ ಆಗಲಿ ಊರಲ್ಲಿ ಏನೇ ಸೇವೆ ಆಗಬೇಕಂದ್ರೂ ಸಫಲಮ್ಮ ತಾಯಿ ಮುಂದೆ ಇರಬೇಕು. ಇನ್ನು ಈ ದೇವಾಲಯದ ಅಭಿವೃದ್ಧಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸಹಕಾರ ನೀಡಿದ್ದು, ಭಕ್ತಾದಿಗಳು ಅವರಿಗೆ ಕೃತಜ್ಞತೆಗಳು ಸಲ್ಲಿಸಿದರು. ದೇವಾಲಯಕ್ಕೆ ಬಂದ ಭಕ್ತರಿಗೆ ಪ್ರಸಾದ, ಅನ್ನ ಸಂತರ್ಪಣೆ ಸೇರಿದಂತೆ ವಿವಿಧ ವ್ಯವಸ್ಥೆಗಳನ್ನು ಸಮಿತಿ ವತಿಯಿಂದ ವಿತರಿಸಲಾಯಿತು. ನಮ್ಮ ಹೆಸರು ಮಂಜುಳಮ್ಮ ಅಂತ, ನಮ್ಮದು ಕಾಡಚಿಕ್ಕನಹಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿಗಳವರು ಎಲ್ಲೋ ಒಂದು ಚಿಕ್ಕ ದೇವಸ್ಥಾನದಲ್ಲಿ ದೇವರಿತ್ತು. ಏನೋ ನಮ್ಮೂರು ನಾರಾಯಣ ಸ್ವಾಮಿಯವರು ಊರಾಗ ಎಲ್ಲರೂ ಸೇರಿ ಏನೋ ಇಷ್ಟು ಮಾತ್ರ ದೇವಸ್ಥಾನ ಕಟ್ಟಿ ಇಂಪ್ರೂವ್ಮೆಂಟ್ ಮಾಡಿದ್ರು. ನಮ್ಮ ಸುಬ್ರಹ್ಮಣ್ಯ ಸ್ವಾಮಿಗಳವರಿಂದನೇ ಇಷ್ಟೂ ಆಗಿರೋದು. ಅವರಿಂದ ನಾವು ಅಷ್ಟೇ. ಪೂಜೆ ಪುಸ್ಕಾರ ಸೂಪರಾಗಿ ಮಾಡಿಬಿಟ್ರು. ಎಲ್ಲ ಊರುಗಳಲ್ಲೂ ಹಿಂಗೆ ಮಾಡಲಿ ಆ ಸ್ವಾಮಿಗಳವರು ಇರೋ ತನಕ 100 ವರ್ಷ ಇರಲಿ ಅವರು. ಎಲ್ಲರೂ ಖುಷಿ. ನಮ್ಮ ಹಳ್ಳಿ ಸುತ್ತಮುತ್ತರು ಎಲ್ಲನೂ ಖುಷಿನೇ. ಸುಬ್ರಹ್ಮಣ್ಯ ಸ್ವಾಮಿಗಳವ್ರದ್ದೇ ನಮಗೆ ಫಸ್ಟು. ಎಲ್ಲರೂ ನಮ್ಮಪ್ಪನೂ ಹಳ್ಳಿ ಮಾಡ್ದ, ಇಲ್ಲಿ ಮಾಡಿದ್ರು, ಎಲ್ಲ ಕಡೆನೂ ಅಷ್ಟೇ ಫೇಮಸ್ ಅವರು ಅಂದರೆ ನಮಗೆ. ಅವರೇ ಬಂದು ಮಾಡಿಕೊಟ್ರೆ ನಮಗೆ ಸಂತೋಷ. ನಮ್ದು ಹಿಂಗೆ ಮುಂದುವರಿಸ್ಲಿ. ನಮ್ಗೆ ಅವರು ಅಂದರೆ ಅಷ್ಟೇ. ನಮ್ಮನ್ನೆಲ್ಲ ತುಳಿಯೋದು ಅವರು ಅಷ್ಟೇ. ಏನನ್ನ ಕೆಲಸ ಆದಾಗ ಫಸ್ಟ್ ಬಂದು ಪೂಜೆ ಮಾಡಿ ನಮ್ಗೆ ಸಂತೋಷ. ಸುಬ್ರಹ್ಮಣ್ಯ ಸ್ವಾಮಿ ಬಂದು ಅವ್ರಿಗೆ ದಾರಿ ಇದು ದೇವ್ರು ಕೊಡೋದೇ ಅವ್ರು ಬಂದು ಮಾಡ್ಮೇಲೆ ನಾವು ಮಾಡೋದು ಅಷ್ಟೇ. ಅವರಿಂದ ಆ ಸ್ವಾಮಿಯಿಂದ ನಾವು ಅವ್ರು ನಿಲ್ತೋಗಿರೋ ಜಾಗದಲ್ಲಿ ನಮ್ಮೂರು ಪ್ರಬಲ ಆಗಿದ್ದೆ. ಇಂಪ್ರೂವ್ಮೆಂಟ್ ಎಂದು ನಮ್ಮ ಜೀವನದಲ್ಲೇ 45 ವರ್ಷ ಆಯ್ತು ಮದುವೆ ಆಗಿ, ಯಾವತ್ತೂ ಇಷ್ಟು ಜನ ನೋಡ್ಲಿಲ್ಲ ನಾವು. ಗೊತ್ತಾಯ್ತೆ. ನಾವು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಎಲ್ಲ ಹಿರಿಯರು ಎಲ್ಲ ಹೆಣ್ಮಕ್ಳು ಮಾತನಾಡುವಾಗ ಒಂದು ಸಭೆ ಮಾಡಿ, ನಮ್ಮೂರಿನಲ್ಲಿ ಮಂಗಮ್ಮ ಅಂತ ಇದ್ದಾರೆ, ಮಕ್ಕಳು ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದಾರೆ.
ಆ ಹುಡುಗ ಬಂದು ನಾವು ಹಣ ಕೇಳಕ್ಕೆ ಹೋದಾಗ ನಾವು ಆ ತಾಯಿಗೆ ನಾವು ಹಣ ನೀಡಲಿಕ್ಕೆ ಸೇವೆ ಮಾಡಲಿಕ್ಕಾಗಲ್ಲ. ನಮ್ಮ ಕಸಬು ಡೆಕೋರೇಷನ್ ಮಾಡೋದು. ಆದರೂ ಅದೆಷ್ಟು ಸಾವಿರಾನ್ನ ಆಗಲಿ ನಾನು ಆ ದೇವರಿಗೆ ಡೆಕೋರೇಷನ್ ಮಾಡಿ ಆ ಅಮ್ಮನ ಒಂದು ಆಶೀರ್ವಾದ ಪಡಿಬೇಕು ಅಂತ ನಿನ್ನೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ನಿನ್ನೆ ಒಂದು 7-8 ಜನ ಲೇಬರ್ನ ಕರ್ಕೊಬಂದು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6-7 ಗಂಟೆವರೆಗೂ ಪ್ರಯತ್ನಪಟ್ಟು ಅಮ್ಮನ ಒಂದು ದೇವಸ್ಥಾನವನ್ನು ಅಲಂಕಾರ ಮಾಡಿದರೆ ಅವ್ರ ಕುಟುಂಬಕ್ಕೂ ಅವ್ರ ಮಕ್ಕಳಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಬಯಸ್ತೀನಿ. ಶಿಲಾಮೂರ್ತಿ ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ಗ್ರಾಮದಲ್ಲಿ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿದ್ದು ವಿಶೇಷವಾಗಿತ್ತು. ಒಟ್ಟಾರೆ ಕಾಡಚಿಕ್ಕನಹಳ್ಳಿ ಗ್ರಾಮದಲ್ಲಿ 2 ದಿನಗಳ ಕಾಲ ನಡೆದ ಶ್ರೀ ಸಪ್ಪಲಮ್ಮ ದೇವಿ ಹಾಗೂ ಶ್ರೀ ಗಾಳಮ್ಮ ದೇವಿಯ ಶಿಲಾಮೂರ್ತಿ ಪ್ರತಿಷ್ಠಾಪನಾ ಮಹೋತ್ಸವ ಧಾರ್ಮಿಕ ಭಕ್ತಿ ಮತ್ತು ಸಂಭ್ರಮದ ಸಂಗಮವಾಗಿತ್ತು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ACE Aquatech ಐಸ್ಪೂ Aquatech Purifications, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ ಆರೋ ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ ಆರೋ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರೋ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರೋ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ನಮಸ್ಕಾರ. ಬೆಳಪಳ್ಳಿ ಗ್ರಾಮದ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಗ್ರಾಮಸ್ಥರಿಂದ ಶ್ರೀ ಗಂಗಮ್ಮ ದೇವಿಯ ದೇವಾಲಯ ಕಟ್ಟಡವನ್ನು ನೂತನವಾಗಿ ಇದೇ ಜೂನ್ 18 ಮತ್ತು 19ನೇ ತಾರೀಕು ಗುರುವಾರ ಮತ್ತು ಶುಕ್ರವಾರದಂದು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸದರಿ ಗುರುವಾರದಂದು ಪೂಜಾ ಕಾರ್ಯಕ್ರಮ, ಗಂಗಾ ಪೂಜಾ ಕಾರ್ಯಕ್ರಮ ಇರುತ್ತದೆ. ಶುಕ್ರವಾರದಂದು ದೇವಿಯ ಪ್ರಾಣ ಪ್ರತಿಷ್ಠೆ ಹಾಗೂ ವಿಶೇಷ ಕಾರ್ಯಕ್ರಮಗಳು ಹಾಗೂ ಮುಖ್ಯ ಅತಿಥಿಗಳು, ಸನ್ಮಾನ ಕಾರ್ಯಕ್ರಮ ಹಾಗೂ ಊರಿನ ಮುಖಂಡರುಗಳಿಂದ
ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿರ್ತೀವಿ. ಈ ಒಂದು ಕಾರ್ಯಕ್ರಮದ ಸಲುವಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಎಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸದರಿ ಗಂಗಮ್ಮ ದೇವಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಮೇಲ್ಪಳ್ಳಿ ಗ್ರಾಮಸ್ಥರು ಹಾಗೂ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ದಾನಿಗಳಿಂದ ಈ ಒಂದು ಕಟ್ಟಡವನ್ನು ನೂತನವಾಗಿ ನಿರ್ಮಿಸಿಕೊಂಡಿರುತ್ತೇವೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಮೇಲ್ಪಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಆಹ್ವಾನಿಸುತ್ತಿರುತ್ತೇವೆ. ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಸ್ಥರು ಏರ್ಪಡಿಸಿರ್ತಾರೆ. ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಶಿಡ್ಲಘಟ್ಟ ನಗರದ ನೆಹರು ಕ್ರೀಡಾಂಗಣದ ಅವ್ಯವಸ್ಥೆ ಕುರಿತು ಕ್ರೀಡಾಪಟುಗಳು ಕ್ರೀಡಾಂಗಣದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಲು ಸ್ಥಳ ಪರಿಶೀಲನೆಗೆ ಬಂದಿದ್ದ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕಿಯ ವಿರುದ್ಧ ತಿರುಗಿಬಿದ್ದಿದ್ದಾರೆ. ಶಿಡ್ಲಘಟ್ಟ ನಗರದ ನೆಹರು ಕ್ರೀಡಾಂಗಣದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಲು ಸ್ಥಳ ಪರಿಶೀಲನೆಗೆ ಬಂದಿದ್ದ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕಿಯ ವಿರುದ್ಧ ಕ್ರೀಡಾಪಟುಗಳು ಮತ್ತು ವಾಯುವಿಹಾರಿಗಳು ತಿರುಗಿಬಿದ್ದಿದ್ದಾರೆ. ಕ್ರೀಡಾ ಇಲಾಖೆಯಿಂದ 10 ಲಕ್ಷ ರೂಗಳ ಅನುದಾನ ಬಂದ ಹಿನ್ನೆಲೆಯಲ್ಲಿ ದುರ್ನಾತ ಬೀರುತ್ತಿರುವ ಶೌಚಾಲಯ ಅಭಿವೃದ್ಧಿ, ಕಾಂಪೌಂಡ್ ನಿರ್ಮಾಣ, ಸುಣ್ಣ ಬಣ್ಣ ಇನ್ನಿತರೆ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲು ಸ್ಥಳ ಪರಿಶೀಲನೆ ಮಾಡಲು ಬಂದ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ಜಿಲ್ಲಾ ಸಹಾಯಕ ನಿರ್ದೇಶಕಿ ಜಯಲಕ್ಷ್ಮಿ ಅವರನ್ನು ಕ್ರೀಡಾಪಟುಗಳು ಮತ್ತು ವಾಯುವಿಹಾರಿಗಳು ಇಲ್ಲಿನ ಅವ್ಯವಸ್ಥೆಯನ್ನು ಬಿಡಿಬಿಡಿಯಾಗಿ ವಿವರಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಕ್ರೀಡಾಂಗಣ ಅವ್ಯವಸ್ಥೆಯಿಂದ ಕೂಡಿದೆ. ಇಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಬೆಳಗ್ಗೆ ವಾಯುವಿಹಾರಕ್ಕೆ ಬಂದರೆ ಇಲ್ಲಿ ಮದ್ಯದ ಬಾಟಲಿಗಳ ದರ್ಶನವಾಗುತ್ತದೆ. ಜೊತೆಗೆ ಖಾಸಗಿ ಕಾರ್ಯಕ್ರಮಗಳಿಂದ ಚರಂಡಿಯ ಮೇಲೆ ಹಾಕಿರುವ ಹೊದಿಕೆಗಳು ನಾಶವಾದರೂ ಅದನ್ನು ಕೇಳುವವರು ಇಲ್ಲ. ಖಾಸಗಿ ಕಾರ್ಯಕ್ರಮಗಳಿಗೆ ಯಾವುದೇ ಕಾರಣಕ್ಕೂ ಅನುಮತಿ ಕೊಡಬಾರದು. ಕೊಟ್ಟರೆ ನಾವೇ ಕಾರ್ಯಕ್ರಮವನ್ನು ನಿಲ್ಲಿಸುತ್ತೇವೆ ಎಂದು ಎಚ್ಚರಿಸಿದರು. ಇನ್ನು ಇಲಾಖೆಯಿಂದ ಕ್ರೀಡಾಪಟುಗಳಿಗೆ ಯಾವುದೇ ರೀತಿಯ ಸೌಲಭ್ಯ ಕೊಡುತ್ತಿಲ್ಲ. ಪ್ರಶ್ನಿಸಿದಾಗ ಕೆಲವೊಂದು ವಸ್ತುಗಳನ್ನು ನೀಡಿದ್ದೇವೆ ಎಂದು ಹಾರೈಕೆ ಉತ್ತರ ನೀಡಿದರು. ಇಲಾಖೆಯಿಂದ ನೀಡಿರುವ ಸೌಲಭ್ಯಗಳನ್ನು ಕ್ರೀಡಾಪಟುಗಳಿಗೆ ನೀಡಬೇಕೆಂದು ಸಹಾಯಕ ನಿರ್ದೇಶಕರು ವಾಚ್ಮ್ಯಾನ್ ಶ್ರೀನಿವಾಸ್ಗೆ ನಿರ್ದೇಶನ ನೀಡಿದರು. ಕ್ರೀಡಾಂಗಣಕ್ಕೆ ಆಟವಾಡಲು ಬರುವ ಕ್ರೀಡಾಪಟುಗಳಿಗೆ ಇಲಾಖೆಯಿಂದ ನೀಡುವ ಸೌಲಭ್ಯಗಳು ನೀಡಬೇಕು ಎಂದು ತಾಕೀತು ಮಾಡಿದರು. ಮತ್ತೆ ಇಲ್ಲಿ ಬಂದು ಬಾಟಲ್ ಎಲ್ಲ ಬೆಳಿಗ್ಗೆ ನಾವು ಕೆಲಸ ಮಾಡಕ್ಕೆ ಇಲ್ಲಿ ಕಳಿಸಿದೀವಿ. ಅವ್ರು ಇಲ್ಲಿ ಏನು ಕೆಲಸ ಆಗ್ಬೇಕು ಅಂತ ಅವ್ರು ಇನ್ಫಾರ್ಮ್ ಮಾಡಿಸ್ಕೊಳ್ತಾರೆ. ನೋಡಪ್ಪ ಸೀನಪ್ಪ, ನೀವು ಬಾಬು ಕೆಲಸ ಆಗೋ ತನಕ ಎಲ್ಲಿ ಹೋಗ್ಬೇಡ್ರಿ, ನಾನು ಹೇಳ್ತೀನಿ. ಇಲ್ಲಿ ಏನು ಕೆಲಸ ಆಗ್ಬೇಕು ಅದನ್ನ ಹೇಳಿ ಮಾಡಿಸ್ಕೊಳ್ತೀನಿ. ಕೆಲಸ ಆಗೋದ್ರ ಮಕ್ಕಳಿಗೆ ಏನ್ ಕೊಡ್ತಿದ್ರೆ ಎಕ್ವಿಪ್ಮೆಂಟ್ಸ್ ಅದನ್ನ ಕೇಳ್ರಿ. ನೋಡು, ಆಗೋದ್ರ ಬಗ್ಗೆ ಇರೋದು ಬೇಡ, ಇರೋ ಇದು ಏನಾಯ್ತು ಅದಾಗ್ಲಿ. ನೀವು ಮುಂದುವರಿ ಏನ್ ಬೇಕು ಮಾಡ್ಬೇಕು. ಮಕ್ಕಳಿಗೆ ಏನ್ ಕೊಡ್ತಿದ್ರೆ ಆಕ್ಟಿವೇಟ್ಸ್ ಅದನ್ನ ಇನ್ಚಾರ್ಜ್ ಯಾರು? ಸ್ಕಿಪ್ಪಿಂಗ್ ರೋಲ್, ಸ್ಕಿಪ್ಪಿಂಗ್ ಕೊಟ್ಟಿದ್ದಾರೆ, ಇದು ರಿಂಗ್ಸ್ ಕೊಟ್ಟಿದ್ದಾರೆ, ವಾಲಿಬಾಲ್ ಕೊಟ್ಟಿಲ್ಲ, ಫುಟ್ಬಾಲ್ ಕೊಟ್ಟಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಮೊದಲಿಂದ ಇರೋ ಐಟಮ್ಗಳು ಯಾರು ಪ್ಲೇಯರ್ಸ್ ಯಾರು ಕ್ರೀಡಾ ಇಲಾಖೆಯ ಸಹಾಯಕಿ ನಿರ್ದೇಶಕಿ ಜಯಲಕ್ಷ್ಮಿ ಮಾತನಾಡಿ, ನೆಹರು ಕ್ರೀಡಾಂಗಣದ ಅಭಿವೃದ್ಧಿಗೆ 10 ಲಕ್ಷ ರೂಗಳ ಅನುದಾನ ಬಂದಿದೆ. ಅದರಲ್ಲಿ ಪ್ರಮುಖವಾಗಿ ಶೌಚಾಲಯದ ಅಭಿವೃದ್ಧಿ, ಡಕ್ ಸ್ಲ್ಯಾಬ್, ಕಾಂಪೌಂಡ್ ಮತ್ತು ಗ್ಯಾಲರಿ ಕಣ್ಣುಗಳಿಗೆ ಸುಣ್ಣ ಬಣ್ಣ ಕಾರ್ಯವನ್ನು ಕೈಗೊಳ್ಳುತ್ತೇವೆ. ಇನ್ನು ಕ್ರೀಡಾ ಸಾಮಗ್ರಿಗಳು ವಿತರಿಸಲು ಅಲ್ಲಿಯೇ ಇದ್ದ ಭದ್ರತಾ ಸಿಬ್ಬಂದಿಗೆ ನಿರ್ದೇಶನ ನೀಡಿದರು. ಅಲ್ಲ, 10 ಲಕ್ಷ ಅನುದಾನ ಬಂದು ತಾವೇ ಹೇಳಿದ್ರಲ್ಲ ಈಗ. ಹೌದು ಸರ್, 10 ಲಕ್ಷ ಬಂದಿರೋದ್ರಲ್ಲಿ ಸ್ಲ್ಯಾಬ್ಗಳು ಏನು ಸುತ್ತಾನು ಹೋಗಿತ್ತಲ್ವಾ, ಡ್ರೈನೇಜ್ ಸ್ಲ್ಯಾಬ್ಗಳು ಹಾಕ್ಸ್ತಾ ಇದೀವಿ. ಮತ್ತೆ ಇದು ಪೇಂಟಿಂಗ್ ಮಾಡ್ತಾ ಇದೀವಿ ಸರ್ ಅಲ್ಲಿ ಸಿಟ್ಟಿಂಗ್ ಗ್ಯಾಲರಿಗೆ. ಮತ್ತೆ ಇಲ್ಲಿ ಏನು ಸುತ್ತ ಕಾಂಪೌಂಡ್ ಅಲ್ಲಿ ಕಲ್ಗಳೆಲ್ಲ ಅಲ್ಲಲ್ಲೇ ಓಪನ್ ಮಾಡಿದ್ವಿ ಸರ್, ಅದನ್ನೆಲ್ಲ ಹಾಕ್ಸ್ತಾ ಇದೀವಿ. ಟಾಯ್ಲೆಟ್ ರಿಪೇರಿ ಮಾಡಿ ಮತ್ತೆ ಇದು ಲೈಟ್ಗಳು ಹಾಕ್ಸ್ತಾ ಇದೀವಿ. ಈಗ 10 ಲಕ್ಷ ನಿರ್ಮಿತಿ ಕೇಂದ್ರದಿಂದ ಮಾಡ್ತೀರಾ ಅಥವಾ ನಿಮ್ಮ ಇಲಾಖೆಯಿಂದ ಮಾಡ್ತೀರಾ? ನಮ್ಮ ಇಲಾಖೆಯಿಂದಲ್ಲ ಸರ್, ನಿರ್ಮಿತಿ ಕೇಂದ್ರದಿಂದ ಮಾಡೋದು.
ಯಾವ್ದು ಅನುದಾನ ಬಂದಿದೆ ಜಾಹೀರಾತುಗಳಲ್ಲಿ ಬರ್ತದೆ. ಒಂದು ತಿಂಗಳಿಂದ ನೆಹರು ಕ್ರೀಡಾಂಗಣದಲ್ಲಿ ಅಂತೇಳಿ ಫುಲ್ ಪ್ರಚಾರ ಆಗಿ ಬರೋದು ಆಯ್ತಾ. ಆಮೇಲೆ ಇದು ಮುಗಿದ ಮೇಲೆ ತಿರುಗಿ ಇನ್ನೊಂದು ನಿಮ್ಮ ಹೈಯರ್ ಆಫೀಸರ್ ಪರ್ಮಿಷನ್ ಕೊಡ್ಲಿ, ಅವರೇ ಬರ್ಬೇಕಾಗುತ್ತೆ. ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಹೇಳಿ ಮೇಡಮ್. ಖಾಸಗಿ ಕಾರ್ಯಕ್ರಮ ಒಂದು ಅವಕಾಶ ಕೊಡಲ್ಲ. ಸಾರ್ವಜನಿಕ ಕಾರ್ಯಕ್ರಮ ಆಗ್ಲಿ, ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಎಲ್ಲ ಆಗ್ಲಿ, ನಮ್ಗೇನು ಅಭ್ಯಂತರ. ಈ ಸಂದರ್ಭದಲ್ಲಿ ನಗರಸಭೆಯ ಮಾಜಿ ಸದಸ್ಯ ಇಲಿಯಾಸ್ ಬೇಗ್, ಮೆಹಬೂಬ್ ಪಾಷಾ, ಜೆ ಮಧು, ಮೆಗಾಸ್ಟಾರ್ ಚಿರಂಜೀವಿ ಅಭಿಮಾನಿಗಳ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ, ನರಸಿಂಹ, NTR ಇನ್ನಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.